ಕರ್ನಾಟಕ ರಾಜ್ಯ ನಾಟಕ ಬರಹಗಾರರ ಸಂಘದ ಉತ್ತರ ಕನ್ನಡ ಜಿಲ್ಲಾ ಘಟಕವು ರಾಜ್ಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ 14/9/2025ರಂದು ಅಂಕೋಲಾ ವೆಂಕಟರಮಣ ದೇವಸ್ಥಾನದ ಸಭಾಭವನದಲ್ಲಿ ಕರೆಯಲಾಗಿದ್ದ ಜಿಲ್ಲಾ ನಾಟಕ ಬರಹಗಾರ ಸಭೆಯಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ರಾಜ್ಯದ ಹೆಸರಾಂತ ಜಾನಪದ ಸಾಹಿತಿ ದಿವಂಗತ ಡಾಕ್ಟರ್ ಎನ್.ಆರ್. ನಾಯ್ಕ ಅವರಿಗೆ ಮೌನಾಚರಣೆಯ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ತದನಂತರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಯ್ಕ ಬಾವಿಕೇರಿ ಅಂಕೋಲಾ ಇವರು ಪ್ರಾಸ್ತಾವಿಕ ಮಾತನಾಡಿದರು. ರಾಜ್ಯಾಧ್ಯಕ್ಷರಾದ ಶಂಕರ್ ಹೂವಿನಹಿಪ್ಪರಗಿ ಅವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಸಂಘದ ವಿವಿಧ ಉದ್ದೇಶಗಳನ್ನು ತೆರೆದಿಟ್ಟು ಕವಿಗಳಿಗೆ ಶುಭ ಹಾರೈಸಿದರು. ಜಿಲ್ಲೆಯ ಉಪಸ್ಥಿತರಿದ್ದ ಎಲ್ಲ ಕವಿ ಮಹಾಶಯರ ಒಪ್ಪಿಗೆಯ ಮೇರೆಗೆ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳಿಂದ ಜಿಲ್ಲಾ ಘಟಕವನ್ನು ಅಸ್ತಿತ್ವಕ್ಕೆ ತರಲಾಯಿತು. ಜಿಲ್ಲಾ ಘಟಕದ ಗೌರವ ಸಲಹೆಗಾರರಾಗಿ ಬಾಲಕೃಷ್ಣ ವಿ ನಾಯ್ಕ ಆವರ್ಸ ಅಂಕೋಲಾ, ನೂತನ ಗೌರವಾಧ್ಯಕ್ಷರಾಗಿ ಮಹಾಬಲೇಶ್ವರ ನಾಯ್ಕ ಕುಮಟಾ, ಅಧ್ಯಕ್ಷರಾಗಿ ಶಂಕರ ತೊರಲೇಕರ್ ಹಳಿಯಾಳ, ಉಪಾಧ್ಯಕ್ಷರಾಗಿ ಕೃಷ್ಣ ಜಿ ನಾಯ್ಕ ಅಂಕೋಲಾ, ಪ್ರಧಾನ ಕಾರ್ಯದರ್ಶಿಯಾಗಿ ಸುಬ್ರಹ್ಮಣ್ಯ ದಿನಕರ ನಾಯ್ಕ ಅಂಕೋಲಾ, ಸಹ ಕಾರ್ಯದರ್ಶಿಯಾಗಿ ಗಜಾನನ ಜಿ ನಾಯ್ಕ ದೇವಳಮಕ್ಕಿ ಕಾರವಾರ, ಸಂಘಟನಾ ಕಾರ್ಯದರ್ಶಿಯಾಗಿ ಸುಜಿತ್ ಎನ್ ನಾಯ್ಕ ಆವರ್ಸ, ಸಂಚಾಲಕರಾಗಿ ಶಿವನಾಯ್ಕ ಆವರ್ಸ ಅಂಕೋಲಾ, ಖಜಾಂಚಿಯಾಗಿ ಮೋಹನ್ ಜಿ ನಾಯ್ಕ ಆವರ್ಸ ಇವರುಗಳು ಅವಿರೋಧವಾಗಿ ಆಯ್ಕೆಗೊಂಡರು. ಈ ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಶಂಕರ್ಜಿ ಹೂವಿನಹಿಪ್ಪರಗಿ, ಕೋಶಾಧ್ಯಕ್ಷರಾದ ಗುರುರಾಜ್ ಸೋಮಣ್ಣನವರ್, ರಾಜ್ಯ ಸಂಚಾಲಕರಾದ ರಾಘವೇಂದ್ರ ಉಮ್ಮರ್ಗಿ, ವಿನಾಯಕ್ ನಾಯ್ಕ ಸಿದ್ದಾಪುರ ಹಾಗೂ ಹಾವೇರಿ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ದಿಡುಗೂರ್ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಹಾಗೂ ಕಿರಿಯ ನಾಟಕ ಬರಹಗಾರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳನ್ನು ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಗಳನ್ನು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಹಾಗೂ ಕಿರಿಯ ನಾಟಕ ಬರಹಗಾರರನ್ನು ಸನ್ಮಾನಿಸಿ ಗೌರವಿಸಿ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಾಯಿತು. ನಾಟಕ ಬರಹಗಾರ ಸುಜಿತ್ ನಾಯ್ಕ ಅವರು ಕಾರ್ಯಕ್ರಮ ನಿರ್ವಹಿಸಿದರು.